ಬಂಗಾಳದತ್ತ ಬಂಡವಾಳ ಸುನಾಮಿ. ಟಾಟಾ ಓಡಿಸಿದ ಜಾಗದಲ್ಲೇ ಮೆಗಾ ಇನ್ವೆಸ್ಟ್ಮೆಂಟ್. ಬಂಗಾಳದ ಹಣೆ ಬರಹ ಬದಲಿಸುತ್ತಾ ಸುವೇಂದು ಸರ್ಕಾರ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದು ರಾಜ್ಯ, ಯಾವ ರಾಜ್ಯದಲ್ಲಿ ಲಾಭ ಮಾಡೋದು ಅಪರಾಧ ಅಂತ ಬಿಂಬಿಸಲಾಗ್ತಾ ಇತ್ತು, ಫ್ಯಾಕ್ಟ್ರಿ ಹಾಕೋಕೆ ಹೋದವರನ್ನ ಓಡಿಸಲಾಗ್ತಾ ಇತ್ತು, ಯಾವ ರಾಜ್ಯದ ಸಿಂಡಿಕೇಟ್ ಕಾಟಕ್ಕೆ ಬೇಸತ್ತು, ಮಾಫಿಯಾ ಕಾಟಕ್ಕೆ ಬೇಸತ್ತು ಟಾಟಾದಂಥ ದೊಡ್ಡ ಕಂಪ್ನಿನೇ ರಾತ್ರೋರಾತ್ರಿ ಜಾಗ ಖಾಲಿ ಮಾಡಿದ್ರು, ಈಗ ಅದೇ ರಾಜ್ಯದಲ್ಲಿ ದಿಢೀರಂತ ಬಂಡವಾಳದ ಸುನಾಮಿ ಎದ್ದುಬಿಟ್ಟಿದೆ. ನಾವು ಮಾತಾಡ್ತಿರೋದು ಪಶ್ಚಿಮ ಬಂಗಾಳದ ಬಗ್ಗೆ. 2026 ಚುನಾವಣೆ ನಂತರ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ನೇತೃತ್ವದ ಹೊಸ ಸರ್ಕಾರ ಬಂದ ಬೆನ್ನಲ್ಲೇ ದೇಶದ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳು ಬಂಗಾಳದ ಕಡೆಗೆ ಮುಖ ಮಾಡಿದ್ದಾರೆ. 1,00,000 ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆ ಬಂಗಾಳಕ್ಕೆ ಎಂಟ್ರಿ ಕೊಡ್ತಾ ಇದೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಭಾರತದ ಆರ್ಥಿಕತೆಯ ಎಂಜಿನ್ ಆಗಿದ್ದ, ನಂತರ ಕಮ್ಯುನಿಸ್ಟ್ ಮತ್ತು ಟಿಎಂಸಿ ಕಾಲದಲ್ಲಿ ಹಳ್ಳ ಹಿಡಿದಿದ್ದ ಬಂಗಾಳವನ್ನ ಈಗ ಕಂಪ್ಲೀಟ್ ಆಗಿ ರಿವೈವ್ ಮಾಡೋಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೇರಿ ಒಂದು ಮಾಸ್ಟರ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಹಾಗಿದ್ರೆ ಏನದು ಬ್ಲೂ ಪ್ರಿಂಟ್? ಬರೋಬ್ಬರಿ 7,00,000 ಕೋಟಿ ಸಾಲದ ಸುಳಿಯಲ್ಲಿರೋ ಬಂಗಾಳವನ್ನ ಮೇಲಕ್ಕೆತ್ತೋಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿರೋ ಈ 4 ಹಂತದ ಸ್ಟ್ರಾಟಜಿ ಏನು? ಹಾಗೆ ಟಾಟಾ ಓಡಿ ಹೋಗಿದ್ದ ಆ ಜಾಗಕ್ಕೆ ಈಗ ದಿಢೀರಂತ 1,00,000 ಕೋಟಿ ಬಂಡವಾಳ ಹರಿದು ಬರ್ತಿರೋದು ಹೇಗೆ? ಭಾರತದ ಎಂಜಿನ್ ಹಳ್ಳ ಹಿಡಿದಿದ್ದು ಹೇಗೆ? ಸ್ನೇಹಿತರೆ, ಮೊದಲು ಬಂಗಾಳದ ಗತ ವೈಭವ ಮತ್ತು ಅದು ಹಳ್ಳ ಹಿಡಿದಿದ್ದು ಹೇಗೆ ಅನ್ನೋದನ್ನ ಒಮ್ಮೆ ತಿಳ್ಕೊಂಡು ಬರೋಣ. ಒಂದು ಕಾಲದಲ್ಲಿ ಬಂಗಾಳ ಇವತ್ತು ಏನು ಯೋಚಿಸುತ್ತೋ ಅದನ್ನು ಭಾರತ ನಾಳೆ ಯೋಚಿಸುತ್ತೆ ಅನ್ನೋ ಮಾತಿತ್ತು ದೇಶದಲ್ಲಿ. ಬುದ್ಧಿವಂತರು, ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಅನ್ನೋ ಒಂದು ಹಣೆಪಟ್ಟಿಯನ್ನು ಹೊತ್ಕೊಂಡಿದ್ದ ರಾಜ್ಯ ಆಗಿತ್ತು, ಪ್ರದೇಶವಾಗಿತ್ತು. ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಬಿಸ್ನೆಸ್ಗೂ ಅನ್ವಯಿಸ್ತಾ ಇತ್ತು. 1960ರ ದಶಕದ ಹೊತ್ತಿಗೆ ಇಡೀ ಭಾರತದ ಆರ್ಥಿಕತೆ ಬಂಗಾಳ ಬಿಗ್ ಬಾಸ್ ಆಗಿತ್ತು. ಭಾರತದ ಒಟ್ಟು ಕೈಗಾರಿಕಾ ಉತ್ಪಾದನೆಯಲ್ಲಿ ಬರೋಬ್ಬರಿ 30% ಪಾಲು ಬರೀ ಬಂಗಾಳದ್ದೇ ಆಗಿತ್ತು. ನಿಮಗೆ ಆಶ್ಚರ್ಯ ಆಗ್ಬೋದು. ಹೂಗ್ಲಿ ನದಿಯ 2 ದಡಗಳಲ್ಲಿ ನೂರಾರು ಜೂಟ್ ಮಿಲ್ಗಳು, ಸೆಣಬಿನ ಕಾರ್ಖಾನೆಗಳು ಗರ್ಜಿಸ್ತಾ ಇದ್ವು. ಜಗತ್ತಿನ ಅತಿ ದೊಡ್ಡ ಸೆಣಬು ರಫ್ತುದಾರನಾಗಿ ಬಂಗಾಳ ಗ್ಲೋಬಲ್ ಮಾರ್ಕೆಟ್ ಅನ್ನೇ ಆಳ್ತಾ ಇತ್ತು. ಇದೇ ಕಾರಣಕ್ಕೆ ದಶಕಗಳ ಕಾಲ ಬ್ರಿಟಿಷರು ಕೋಲ್ಕತ್ತಾವನ್ನ ತಮ್ಮ ರಾಜಧಾನಿ ಮಾಡಿಕೊಂಡಿದ್ದು. ಬ್ರಿಟನ್ನ ಕೈಗಾರಿಕಾ ಕ್ರಾಂತಿಗೆ ಸಮನಾಗಿ ಜೆಸಾಪ್, ಬ್ರೈತ್ ವೈಟ್ ನಂತಹ ಬೃಹತ್ ಹೆವಿ ಎಂಜಿನಿಯರಿಂಗ್ ಕಾರ್ಖಾನೆಗಳು ಕಲ್ಕತ್ತಾದಲ್ಲೂ ಕೂಡ ಇದ್ವು. ಇವತ್ತು ನಾವು ನೋಡುವ ಬಿರ್ಲಾ, ಡಾಲ್ಮಿಯಾ, ಸಿಂಘಾನಿಯಾ ಮತ್ತು ಐಟಿಸಿ ಅಂತ ಬೃಹತ್ ಕಾರ್ಪೊರೇಟ್ ಕುಳಗಳ ಹೆಡ್ ಕ್ವಾರ್ಟರ್ಸ್ ಇದ್ದಿದ್ದೆ ಬಂಗಾಳದಲ್ಲಿ. ಭಾರತದ ಮೊದಲ ಐಟಿ ಕಂಪನಿ, ಮೊದಲ ಮೆಟ್ರೋ, ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹೆಡ್ ಕ್ವಾರ್ಟರ್ಸ್ ಎಲ್ಲವೂ ಇದ್ದಿದ್ದು ಇದೇ ಕೋಲ್ಕತ್ತಾದಲ್ಲಿ. ಆದರೆ ಈ ವೈಭವ ಕೆಲವೇ ದಶಕಗಳಲ್ಲಿ ಕಮರಿ ಹೋಯಿತು. ಮೊದಲ ಪೆಟ್ಟು ಬಿದ್ದಿದ್ದು 1952ರಲ್ಲಿ. ಕೇಂದ್ರ ಸರ್ಕಾರ ಫ್ರೈಟ್ ಈಕ್ವಲೈಸೇಷನ್ ಪಾಲಿಸಿ ಅನ್ನೋ ನೀತಿಯನ್ನ ಜಾರಿ ತಗೊಂಬಂತು. ಅಲ್ಲಿವರೆಗೂ ಬಂಗಾಳಕ್ಕೆ ಇದ್ದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅದರ ಪಕ್ಕದಲ್ಲೇ ಇದ್ದ ರಾಣಿಗಂಜ್ ಕಲ್ಲಿದ್ದಲು ಗಣಿಗಳು ಮತ್ತು ಉಕ್ಕಿನ ಕಾರ್ಖಾನೆಗಳು. ಯಾಕಂದರೆ ಫ್ಯಾಕ್ಟ್ರಿಗಳಿಗೆ ಕಚ್ಚಾ ವಸ್ತು ಈಸಿಯಾಗಿ ಅಗ್ಗವಾಗಿ ಸಿಗ್ತಾ ಇತ್ತು. ಆದರೆ ಈ ಹೊಸ ಪಾಲಿಸಿಯಿಂದಾಗಿ ದೇಶದ ಯಾವುದೇ ಮೂಲೆಗೆ ಕಲ್ಲಿದ್ದಲು ಮತ್ತು ಉಕ್ಕನ್ನು ಸಾಗಿಸಿದ್ರೂ ಕೂಡ ಒಂದೇ ಬೆಲೆ ನಿಗದಿ ಮಾಡಲಾಯಿತು. ಯಾವಾಗ ಈ ರೂಲ್ ಜಾರಿಗೆ ಬಂತೋ, ಬಿಸ್ನೆಸ್ ಮನ್ಗಳು ಕಚ್ಚಾ ವಸ್ತು ಎಲ್ಲ ಕಡೆ ಅದೇ ರೇಟಿಗೆ ಸಿಗುವಾಗ ಬಂಗಾಳದಲ್ಲಿ ಯಾಕೆ ಫ್ಯಾಕ್ಟ್ರಿ ಹಾಕಬೇಕು ಅಂತ ಮಹಾರಾಷ್ಟ್ರ ಮತ್ತು ಗುಜರಾತ್ ಕಡೆಗೆ ಮುಖ ಮಾಡಿದ್ರು. ಬಂಗಾಳ ತನ್ನ ನೈಸರ್ಗಿಕ ಅಡ್ವಾಂಟೇಜ್ ಅನ್ನು ಕಳ್ಕೊಳ್ತು. ಇದಾದ್ಮೇಲೆ 1960-70ರ ದಶಕದಲ್ಲಿ ಶುರುವಾಗಿದ್ದು ಮತ್ತೊಂದು ಕರಾಳ ಅಧ್ಯಾಯ. ಕಮ್ಯುನಿಸ್ಟ್ ಟ್ರೇಡ್ ಯೂನಿಯನ್ಗಳ ಘೇರಾವ್ ಸಂಸ್ಕೃತಿ. ಮಾಲೀಕರನ್ನೇ ಆಫೀಸ್ನಲ್ಲಿ ಲಾಕ್ ಮಾಡೋದು, ಹೊಡೆಯೋದು, ತಿಂಗಳಗಟ್ಟಲೆ ಫ್ಯಾಕ್ಟ್ರಿಗೆ ಬೀಗ ಹಾಕೋದು. ಇದು ಎಷ್ಟರ ಮಟ್ಟಿಗೆ ಹೋಯಿತು ಅಂತ ಹೇಳಿದ್ರೆ, ಆಕ್ಸ್ಫರ್ಡ್ ಡಿಕ್ಷನರಿಗೆ ಘೇರಾವ್ ಅನ್ನೋ ಪದ ಸೇರ್ಪಡೆಯಾಗಿದೆ ಬಂಗಾಳದ ಈ ಹಿಂಸಾತ್ಮಕ ಸ್ಟ್ರೈಕ್ಗಳಿಂದ. ಲಾಭ ಮಾಡೋದೇ ಅಪರಾಧ ಅನ್ನೋ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು. ಇದರಿಂದ ರೋಸಿ ಹೋದ ಬಿರ್ಲಾ, ಜೆಕೆ ನಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ರಾತ್ರೋರಾತ್ರಿ ಬಂಗಾಳದಿಂದ ಜಾಗ ಖಾಲಿ ಮಾಡಿಕೊಂಡು ಹೊರಗೆ ಓಡ್ ಬಂದ್ರು. ಮುಂಬೈಗೆ, ಡೆಲ್ಲಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಎಲ್ಲಿದೆ ಅಂತ ಹುಡ್ಕೊಂಡ್ ಬಂದ್ರು. ಭಾರತದಲ್ಲಿ ಅವಾಗ ಎಲ್ಲೂ ಇರಲಿಲ್ಲ ಬಿಡಿ, ಆದರೆ ಬಂಗಾಳಕ್ಕಿಂತ ಪರವಾಗಿಲ್ಲ ಅಂತ ಅಲ್ಲಿಂದ ಹೊರಗೆ ಬಂದ್ರು. ಇದರ ಬೆನ್ನಲ್ಲಿ 1990ರ ದಶಕದಲ್ಲಿ ಕಂಪ್ಯೂಟರ್ಗಳು ಬಂದ್ರೆ ಉದ್ಯೋಗ ಹೋಗುತ್ತೆ ಅಂತ ಹೇಳಿ ಬಂಗಾಳದ ಕರ್ಮಟ ಕಮ್ಯುನಿಸ್ಟರು ಟೆಕ್ನಾಲಜಿಯನ್ನು ವಿರೋಧಿಸ್ಬಿಟ್ರು. ಪರಿಣಾಮ ಇಡೀ ಐಟಿ ಬೂಮ್ ಅನ್ನ ಬಂಗಾಳ ಕಳ್ಕೊಳ್ತು. ಬೆಂಗಳೂರು, ಹೈದರಾಬಾದ್ ಆ ಜಾಗವನ್ನ ಆಕ್ರಮಿಸಿಕೊಂಡು ಹೊಸ ಎಂಜಿನ್ಗಳಾಗಿ ಉದಯ ಆದವು. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ನಿಮ್ಮಲ್ಲೊಂದು ಮನವಿ. ನಮ್ಮ ಚಾನಲ್ನ ವರ್ಕ್ ಇಷ್ಟ ಆಗ್ತಾ ಇದ್ರೆ ಅಂತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅಂತ.
ಆವಾಗ ಸ್ನೇಹಿತರೆ, ಮೆಂಬರ್ಗಳಿಗೋಸ್ಕರ ನಾವು ಪ್ರತ್ಯೇಕವಾಗಿ ಮಾಡ್ತಿರೋ ಎಲ್ಲ ವೀಡಿಯೋಸ್ನ ನೀವು ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ದಯವಿಟ್ಟು ಜಾಯಿನ್ ಬಟನ್ ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಹೀಗೆ ಕಮ್ಯುನಿಸ್ಟರ ಕಾಲದಲ್ಲಿ ಹಳ್ಳ ಹಿಡಿತಿದ್ದ ಎಕಾನಮಿ ಹೋಗಲಿ, TMC ಕಾಲದಲ್ಲಾದರೂ ಕೂಡ ಚೇಂಜ್ ಆಗುತ್ತಾ ಅಂತ ಅಂದ್ಕೊಂಡ್ರೆ ಇಲ್ಲ. ಅಲ್ಲಿ ಸಿಂಡಿಕೇಟ್ ಮತ್ತು ಲ್ಯಾಂಡ್ ಮಾಫಿಯಾ ಅನ್ನೋ ಮಹಾಮಾರಿಗಳು ಬಂದು ಆಕ್ರಮಿಸಿಕೊಂಡ್ರು. ಇದನ್ನು ಅಲ್ಲಿನ ಭಾಷೆಯಲ್ಲಿ ತೋಲಾಬಾಜಿ ಅಂತ ಕರೀತಾರೆ. ಯಾವುದೇ ಹೊಸ ಫ್ಯಾಕ್ಟ್ರಿ ಕಟ್ಟಬೇಕಾದ್ರೂ ಅಥವಾ ಅಪಾರ್ಟ್ಮೆಂಟ್ ಮಾಡಬೇಕಾದ್ರೂ ಲೋಕಲ್ ಪುಡಾರಿಗಳಿಗೆ, ಪೋಖರಿಗಳಿಗೆ ಕಪ್ಪ ಕಾಣಿಕೆ ಕೊಡಬೇಕಾಗಿತ್ತು. ನಿಮ್ಮ ಜಾಗದಲ್ಲಿ ನೀವು ಕಟ್ಟಡ ಕಟ್ಟಕ್ಕೆ ಕಮಿಷನ್ ಅವ್ರಿಗೆ ಕೊಡಬೇಕಾಗಿತ್ತು. ಅವರು ಹೇಳಿದ ರೇಟ್ಗೆ, ಅವರು ಹೇಳಿದ ಕಡೆಯೇ ಬಿಲ್ಡಿಂಗ್ ಮೆಟೀರಿಯಲ್ ತಗೋಬೇಕಾಗಿತ್ತು. ಪರ್ಚೇಸ್ ಕೂಡ ಅವ್ರು ಹೇಳಿದಂಗೆ ಆಗಬೇಕಾಗಿತ್ತು. ಬಿಸ್ನೆಸ್ ಮನ್ಗಳು ಬಂಗಾಳ ಅಂದ್ರೇ ಭಯ ಪಡೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಕ್ಕೆ ಕ್ಲೈಮ್ಯಾಕ್ಸ್ ಅನ್ನೋ ಹಾಗೆ 2008ರಲ್ಲಿ ಟಾಟಾ ನಿರ್ಗಮನ. ಟಾಟಾ ಓಡಿಸಿದ್ದ ಮಮತಾ, ಎಲ್ಲ ರಾಜ್ಯಗಳು ಬನ್ನಿ ಇನ್ವೆಸ್ಟ್ ಮಾಡಿ ಜಾಗ ಕೊಡ್ತೀವಿ, ಬನ್ನಿ ಇನ್ವೆಸ್ಟ್ ಮಾಡಿ ಜಾಗ ಕೊಡ್ತೀವಿ, ಬಂಡವಾಳ ಬೇಕು, ನಮ್ಮ ಯುವಕರಿಗೆ ಉದ್ಯೋಗ ಕೊಡಿ ಅಂಥೇಳಿ ಬಿಸ್ನೆಸ್ಗಳನ್ನು ಆಕರ್ಷಿಸೋಕೆ, ಬಂಡವಾಳ ಆಕರ್ಷಿಸೋಕೆ ಕಾಂಪಿಟೇಷನ್ ಮಾಡ್ತಾ ಇದ್ರೆ 2006ರಲ್ಲಿ ರತನ್ ಟಾಟಾ ತಮ್ಮ ಜೀವನದ ಡ್ರೀಮ್ ಪ್ರಾಜೆಕ್ಟನ್ನು ಶುರು ಮಾಡೋಕ್ಕೆ ಬಂಗಾಳಕ್ಕೆ ಹೊರಟಿದ್ರು. ಆ್ಯಕ್ಚುಲಿ ಮಧ್ಯಮ ವರ್ಗದವರಿಗಾಗಿ 1 ಲಕ್ಷ ರೂಪಾಯಿನ ಕಾರು, ಟಾಟಾ ನ್ಯಾನೋ ಕಾರ್ಖಾನೆಯನ್ನ ಬಂಗಾಳದ ಸಿಂಗೂರ್ನಲ್ಲಿ ಶುರು ಮಾಡೋಕ್ಕೆ ಅಂತೇಳಿ ಹೋಗಿ ಎಲ್ಲ ಆಗೋಗಿತ್ತು. ಇನ್ವೆಸ್ಟು ಮಾಡಿಬಿಟ್ಟಿದ್ರು. ಶುರುವಾಗಿತ್ತು ಕೆಲಸ. 1,500 ಕೋಟಿ ರೂಪಾಯಿನ ಮೆಗಾ ಪ್ರಾಜೆಕ್ಟ್. ಅಂದಿನ ಕಮ್ಯುನಿಸ್ಟ್ ಸರ್ಕಾರ ಸುಮಾರು 997 ಎಕರೆ ಭೂಮಿಯನ್ನ ಟಾಟಾ ಕೊಟ್ಟಿತ್ತು. ಕಮ್ಯುನಿಸ್ಟ್ರು ಕೊಟ್ಟಿದ್ರು. ಕಡೆಗೂ ಕೂಡ ಸ್ವಲ್ಪ ಚೇಂಜ್ ಆಗಿ ಕಮ್ಯುನಿಸ್ಟ್ರು ಭೂಮಿ ಕೊಟ್ಟಿದ್ರು. ಫ್ಯಾಕ್ಟರಿಯ ಕೆಲಸ ಶುರುವಾಗಿ ಕಾರಿನ ಮೊದಲ ಪ್ರೊಡಕ್ಷನ್ ಕೂಡ ಶುರುವಾಗೋ ಹಂತಕ್ಕೆ ಬಂದಿತ್ತು. ಆದ್ರೆ ಆಗ ವಿರೋಧ ಪಕ್ಷದಲ್ಲಿದ್ದ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ TMC ಶುರು ಮಾಡಿದ ಗಲಾಟೆ ಪ್ರಾಜೆಕ್ಟ್ ಅನ್ನ ಹಾಳು ಮಾಡಿತು. ರೈತರ ಭೂಮಿಯನ್ನ ಬಲವಂತವಾಗಿ ಕಿತ್ತುಕೊಳ್ಳಲಾಗಿದೆ, ವಾಪಸ್ ಕೊಡಿ ಅಂತ ಶುರುವಾದ ಆ ಪ್ರತಿಭಟನೆ ನೋಡ್ತಿದ್ದ ಹಾಗೆ ಹಿಂಸಾ ರೂಪವನ್ನ ಪಡ್ಕೊಳ್ತು. ಟಾಟಾ ಫ್ಯಾಕ್ಟರಿಯನ್ನ 26 ದಿನಗಳ ಕಾಲ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲಾಯಿತು. ಕೆಲಸಕ್ಕೆ ಹೋಗ್ತಾ ಇದ್ದ ಕಾರ್ಮಿಕರ ಮೇಲೆ ಹಲ್ಲೆಯಾಯಿತು. ಟಾಟಾ ಕಂಪನಿಯ ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಒಂದು ಹಂತದಲ್ಲಿ ಎಂಜಿನಿಯರ್ಸ್ ಮತ್ತು ಕೆಲಸಗಾರರು ಹೆದರ್ಕೊಂಡು ಇಲ್ಲಿರಕ್ಕಾಗಲ್ಲಪ್ಪ ಅಂತ ಹೇಳಿ ಊರ್ ಬಿಟ್ಟು ಓಡ್ ಹೋಗೋ ಪರಿಸ್ಥಿತಿ ಬಂತು. ಕಡೆಗೂ ಬೇಸತ್ತ ರತನ್ ಟಾಟಾ 2008ರ ಅಕ್ಟೋಬರ್ 3ನೇ ತಾರೀಕು ಕಲ್ಕತ್ತಾದಲ್ಲಿ ಐತಿಹಾಸಿಕ ಪ್ರೆಸ್ ಮೀಟ್ ಮಾಡಿದ್ರು. ಯಾರಾದ್ರೂ ನನ್ನ ತಲೆಗೆ ಬಂದೂಕಿಟ್ಟು ನೀನ್ ಇಲ್ಲಿಂದ ಹೋಗುವಂದ್ರೆ ನಾನು ಹೋಗ್ತೀನಿ, ಆದ್ರೆ ಪ್ರತಿದಿನ ಪೊಲೀಸರ ಕಾವಲಿನಲ್ಲಿ ಕಾರ್ಖಾನೆ ನಡೆಸಕ್ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಖಡಕ್ ಆಗಿ ಹೇಳಿ ತಮ್ಮ ಸಾವಿರಾರು ಕೋಟಿಯ ಪ್ರಾಜೆಕ್ಟ್ ಅನ್ನ ಗುಜರಾತ್ನ ಸಾನಂದ್ಗೆ ಶಿಫ್ಟ್ ಮಾಡಿದ್ರು. ಅವತ್ತು ಗುಜರಾತ್ CM ಆಗಿದ್ದ ನರೇಂದ್ರ ಮೋದಿ ಅವರು ಬಂಗಾಳದಿಂದ ಎಕ್ಸಿಟ್ ಆಗೋ ಟಾಟಾ ಘೋಷಣೆ ಆಗ್ತಿದ್ದ ಹಾಗೆ ವೆಲ್ಕಮ್ ಅಂತ ಹೇಳಿ ಒಂದು ಮೆಸೇಜ್ ಕಳಿಸಿದ್ರು ಟಾಟಾದವರಿಗೆ. ಅಂದರೆ ಬನ್ನಿ, ಇಲ್ಲೆಲ್ಲ ವ್ಯವಸ್ಥೆ ಇದೆ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಟಾಟಾ ಕಂಪನಿಯನ್ನ ರಾಜ್ಯಕ್ಕೆ ಕರ್ಕೊಂಡು ಹೋದ್ರು. ಆದರೆ ಟಾಟಾ ಕಂಪನಿಯನ್ನ ಓಡಿಸಿದ ಆ ಘಟನೆ ಇಡೀ ಜಗತ್ತಿಗೆ ಬಂಗಾಳದಲ್ಲಿ ಬಿಸ್ನೆಸ್ ಮಾಡೋದು ಅಂತ ಹೇಳಿದ್ರೆ ದೆವ್ವದ ಅರಮನೆಗೆ ಹೊಕ್ಕಾಗೆ ಅಂತ ಹೇಳಿ ಭಯ ಶುರುವಾಯಿತು. ಅಲ್ಲಿಂದ ಬಂಗಾಳದ ಎಕಾನಮಿ ಯಾವತ್ತೂ ಚಿಗುರ್ಲೇ ಇಲ್ಲ. ಹೀಗೆ ಬ್ರಿಟಿಷರ ಕಾಲದಿಂದಲೂ ಆರ್ಥಿಕತೆಯ ಬಿಗ್ ಬಾಸ್ ಆಗಿದ್ದ ಬಂಗಾಳ ಕೆಲವೇ ದಶಕಗಳಲ್ಲಿ ಅಕ್ಷರಶಃ ಸ್ಮಶಾನದಂತಾಯಿತು. 2025ರ ಹೊತ್ತಿಗೆ ರಾಜ್ಯದ ಸಾಲ ಬರೋಬ್ಬರಿ 7.06 ಲಕ್ಷ ಕೋಟಿಗೆ ಏರಿತು. GDP ಬೆಳವಣಿಗೆ ಕೇವಲ 5.6%ಗೆ ಬಂದುಬಿತ್ತು. ಒಡಿಶಾ, ರಾಜಸ್ಥಾನ್ ನಂತಹ ರಾಜ್ಯಗಳಿಗಿಂತ ಬಂಗಾಳ ಹಿಂದೆ ಉಳಿದುಬಿಡ್ತು. ಬರ್ತಿದೆ 1 ಲಕ್ಷ ಕೋಟಿ ಹೂಡಿಕೆ, ಮಾಫಿಯಾಗೆ ಬಿತ್ತು ಬ್ರೇಕ್. ಇದೆಲ್ಲ ಹಳೆ ಕತೆ. ಆದರೆ ಯಾವಾಗ 2026ರಲ್ಲಿ ಕೆಲ ದಿನಗಳ ಮುನ್ನ ಅಲ್ಲಿ ಬಂಗಾಳದಲ್ಲಿ ಸರ್ಕಾರ ಬದಲಾಯಿತು, ಮಮತಾ ಬ್ಯಾನರ್ಜಿ ಕೆಳಗಿಳಿದು BJP ಬಂದು ಸುವೇಂದು ಅಧಿಕಾರಿ CM ಆದ್ರಲ್ಲ, ಅದಾದ್ಮೇಲೆ ಸೀನ್ ರಿವರ್ಸ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಯಾವ ಸರ್ಕಾರ ಆದ್ರೇನು, ದೇಶಕ್ಕೆ ಒಳ್ಳೇದಾಯ್ತು ಅಂದ್ರೆ ಒಳ್ಳೇದಾಯ್ತು ಅಷ್ಟೇ. ಗ್ರೌಂಡ್ ಲೆವೆಲ್ನಲ್ಲಿ ಆಕ್ಷನ್ ಸದ್ಯಕ್ಕೆ ಶುರುವಾಗಿದೆ. ಇದನ್ನ ಆರಂಭ ಅಷ್ಟೇ, ಬಟ್ ಆರಂಭ ಜೋರಾಗಿದೆ ಬಂಗಾಳದಲ್ಲಿ. ಎಕ್ಸ್ಟಾರ್ಷನ್ಗೆ 0 ಟಾಲರೆನ್ಸ್ ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೊಟ್ಟಿರೋ ಸುವೇಂದು ಸರ್ಕಾರ TMC ಮಾಜಿ ಮೇಯರ್ ಸಬ್ಯಸಾಚಿ ದತ್ತಾ ಸೇರಿ ಹಲವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದೆ. ಅಷ್ಟೆಲ್ಲ ಬಿಸ್ನೆಸ್ ಮನ್ಗಳಿಗೆ ದೊಡ್ಡ ತಲೆನೋವಾಗಿದ್ದ 1976ರ ಹಳೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅನ್ನ ಸಡಿಲಿಕೆ ಮಾಡಿದೆ. ಇದರಿಂದ ಭೂಮಿ ಖರೀದಿ ಮಾಡೋದು ಈಸಿ ಆಗಿದೆ. ರಾಜಕೀಯ ಹಸ್ತಕ್ಷೇಪ ಇಲ್ಲದಂತೆ ಶಿಲ್ಪಾ ಸಾಥಿ ಸಿಂಗಲ್ ವಿಂಡೋ ಪೋರ್ಟಲ್ ಅನ್ನ ಕಂಪ್ಲೀಟ್ ರಿವ್ಯಾಂಪ್ ಮಾಡಲಾಗಿದೆ. ಜೊತೆಗೆ ಬಿಸ್ನೆಸ್ ಕಮ್ಯುನಿಟಿಗೆ ಬನ್ನಿ ಇನ್ನೂ ಮಾಡ್ತೀವಿ, ಕಂಪ್ಲೀಟ್ಲಿ ಹೂಡಿಕೆ ಫ್ರೆಂಡ್ಲಿ, ಬಿಸ್ನೆಸ್ ಫ್ರೆಂಡ್ಲಿ ವಾತಾವರಣ ಕ್ರಿಯೇಟ್ ಮಾಡ್ತೀವಿ, ಬನ್ನಿ ಹೂಡಿಕೆ ತನ್ನಿ, ಜಾಬ್ ಕ್ರಿಯೇಟ್ ಮಾಡಿ ಅನ್ನೋ ಓಪನ್ ಆಫರ್ ಕೊಡಲಾಗಿದೆ. ಇದರ ಪರಿಣಾಮ ಜೂನ್ ತಿಂಗಳಲ್ಲಿ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂದ್ರೆ ICC ಒಂದು ಐತಿಹಾಸಿಕ ಅನೌನ್ಸ್ಮೆಂಟ್ ಮಾಡಿದೆ. ICCಯ ರಾಷ್ಟ್ರೀಯ ಅಧ್ಯಕ್ಷರಾದ ಬ್ರಿಜ್ ಭೂಷಣ್ ಅಗರ್ವಾಲ್ ನೇತೃತ್ವದ ಟೀಮ್ ದಿಲ್ಲಿಯಲ್ಲಿ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರನ್ನ ಭೇಟಿಯಾಗಿ ಬಂಗಾಳದಲ್ಲಿ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಘೋಷಿಸಿದ್ದಾರೆ. ಯಾವೆಲ್ಲ ಕಂಪನಿಗಳು ಹೋಗ್ತಾ ಇದಾವೆ, ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ ಅನ್ನೋ ಪಕ್ಕಾ ಲಿಸ್ಟ್ ಅನ್ನ ಇನ್ನೂ ಕೂಡ ಅಫಿಷಿಯಲಿ ರಿಲೀಸ್ ಮಾಡಿಲ್ಲ.
ಆದರೆ ಟಾರ್ಗೆಟ್ ಕ್ಲಿಯರ್ ಇದೆ. ಮ್ಯಾನುಫ್ಯಾಕ್ಚರಿಂಗ್, IT, ರಿನ್ಯೂವಬಲ್ ಎನರ್ಜಿ ಮತ್ತು ಲಾಜಿಸ್ಟಿಕ್ಸ್ ಸೆಕ್ಟರ್ಗೆ ಈ ದುಡ್ಡು ಹೋಗ್ತಾ ಇದೆ. ಇವೆಲ್ಲ ಸೆಕ್ಟರ್ಗಳನ್ನ ಮತ್ತೆ ಎಬ್ಬಿಸಿ ನಿಲ್ಲಿಸುವುದೇ ಮೇನ್ ಟಾರ್ಗೆಟ್. IT ಸೆಕ್ಟರ್ ಮೂಲಕ ಕೋಲ್ಕತ್ತಾವನ್ನ ಮತ್ತೆ ಟೆಕ್ ಹಬ್ ಮಾಡೋದು, ಮುಚ್ಚಿ ಹೋಗಿರೋ ಹಳೆ ಫ್ಯಾಕ್ಟರಿಗಳ ಜಾಗದಲ್ಲಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಶುರು ಮಾಡೋದು ಇವರ ಮೇನ್ ಫೋಕಸ್ ಆಗಿದೆ. ಬರೀ ಕಾಗದದ ಮೇಲೆ ಪ್ಲಾನ್ ಆಗಬಾರ್ದು ಅಂತ ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರದ ಕೈಗಾರಿಕಾ ನಿಗಮದ ಜೊತೆಗೆ ಅಂದರೆ WBIDC ಯೊಂದಿಗೆ ಕೈ ಜೋಡಿಸಿ ಆನ್ ಗ್ರೌಂಡ್ ಕೆಲಸವನ್ನ ಕೂಡ ಶುರು ಮಾಡಿದ್ದಾರೆ. ನಿರ್ಮಲಾ ಸುವೇಂದು ಭೇಟಿ, ಬಂಗಾಳ ಆರ್ಥಿಕ ಬೂಸ್ಟ್ಗೆ 4 ಪಿಲ್ಲರ್ಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ಪಾರ್ಟಿದಾಗಿರೋದ್ರಿಂದ ಕೋಆರ್ಡಿನೇಷನ್ ಪ್ರಾಬ್ಲಮ್ ಕೂಡ ಈಗ ರಿಮೂವ್ ಆಗಿದೆ. ರೀಸೆಂಟ್ ಆಗಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗಿ ಒಂದು ಮಾಸ್ಟರ್ ಬ್ಲೂ ಪ್ರಿಂಟ್ ಅನ್ನ ಸಬ್ಮಿಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಫಿನಾನ್ಸ್ ಮಿನಿಸ್ಟ್ರಿ ಬಂಗಾಳಕ್ಕಾಗಿ ಒಂದು 4 ಹಂತದ ಕಾರ್ಯತಂತ್ರವನ್ನ ರೆಡಿ ಮಾಡಿದ್ದಾರೆ. ಅಂದ್ರೆ 4 ಪ್ರಾಂಗ್ಡ್ ಸ್ಟ್ರಾಟಜಿ. ಆ 4 ಪಿಲ್ಲರ್ಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದು ಬ್ಯಾಂಕಿಂಗ್ ರಿಫಾರ್ಮ್ಸ್, ಅಂದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಕಾಯಕಲ್ಪ. ಇಷ್ಟು ದಿನ ಸಣ್ಣ ಉದ್ಯಮಿಗಳು ಲೋಕಲ್ ಮೀಟರ್ ಬಡ್ಡಿಯವರ ಹತ್ರ ಸಾಲ ಮಾಡಿ ಒದ್ದಾಡ್ತಿದ್ರು. ಅದನ್ನ ತಪ್ಪಿಸಿ ಹಳ್ಳಿಗೂ ಈಸಿಯಾಗಿ ಸಾಲ ಸೌಲಭ್ಯ ತಲುಪೋ ರೀತಿ ಮಾಡೋದು. ಇದಕ್ಕಾಗಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಅಂದ್ರೆ RRBಗಳ ಕಾರ್ಯವೈಖರಿಯನ್ನ ಕಂಪ್ಲೀಟ್ ಚೇಂಜ್ ಮಾಡೋದು. ಎರಡನೇದು ಸೆಂಟ್ರಲ್ ಸ್ಕೀಮ್ಗಳ ಸ್ಪೀಡಿ ಡೆಲಿವರಿ. ಈ ಹಿಂದೆ TMC ಕಾಲದಲ್ಲಿ ಬ್ರೇಕ್ ಬಿದ್ದಿದ್ದ PM ಮುದ್ರಾ, PM ಸ್ವನಿಧಿ, ವಿಶ್ವಕರ್ಮ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಗಳನ್ನು ಫಾಸ್ಟ್ ಟ್ರ್ಯಾಕ್ ಆಗಿ ಬಂಗಾಳದಲ್ಲಿ ಜಾರಿ ಮಾಡೋದು. ಮೂರನೇದು SASCI ಫಂಡ್ ಬಳಕೆ. ಇದು ಅತಿ ಮುಖ್ಯವಾಗಿರೋದು. ಮೂಲ ಸೌಕರ್ಯಕ್ಕಾಗಿ ಕೇಂದ್ರ ಸರ್ಕಾರ 50 ವರ್ಷಗಳ ಬಡ್ಡಿ ರಹಿತ ಸಾಲವನ್ನ ಬಂಗಾಳಕ್ಕೆ ಸುರಿತಾ ಇದೆ. ಇದರಿಂದ ಹೊಸ ಇಂಡಸ್ಟ್ರಿಯಲ್ ಪಾರ್ಕ್, ಟ್ರಾನ್ಸಿಟ್ ಕಾರಿಡಾರ್ಗಳು ನಿರ್ಮಾಣ ಆಗ್ತಿವೆ. ನಾಲ್ಕನೇದು ಫಿಸ್ಕಲ್ ಓವರ್ಸೈಟ್. ಸಾಲದ ಸುಳಿಯಲ್ಲಿರೋ ರಾಜ್ಯದ ಹಣಕಾಸು ಸ್ಥಿತಿಯನ್ನ ಸರಿದಾರಿ ತರೋಕೆ ಕಟ್ಟುನಿಟ್ಟಾದ ಮಾನಿಟರಿಂಗ್ ಮಾಡೋದು. ಟಾಟಾಗೆ ಕರೆ, ಮತ್ತೆ ಲಾಜಿಸ್ಟಿಕ್ಸ್ ಕ್ರಾಂತಿ. ಸ್ನೇಹಿತರೆ, ಯಾವ ಸಿಂಗೂರಿನಿಂದ ಟಾಟಾವನ್ನ ಓಡಿಸಲಾಗಿತ್ತೋ ಅದೇ ಸಿಂಗೂರಿನಲ್ಲಿ, ಅದೇ ಜಾಗದಲ್ಲಿ 100 ಎಕರೆಯ ಬೃಹತ್ ಇಂಡಸ್ಟ್ರಿಯಲ್ ಪಾರ್ಕ್ ನಿರ್ಮಾಣ ಮಾಡೋಕೆ ಟ್ರೈ ಮಾಡಲಾಗ್ತಿದೆ. ಇದರಲ್ಲಿ 50 ಎಕರೆ MSMEಗಳಿಗೆ, ಉಳಿದ 50 ಎಕರೆ ದೊಡ್ಡ ಕೈಗಾರಿಕೆಗಳಿಗೆ ಮೀಸಲಿಡಲಾಗಿದೆ. ಬರೀ ಪಾರ್ಕ್ ಮಾತ್ರ ಅಲ್ಲ, ಕೈಗಾರಿಕಾ ಸಚಿವರಾಗಿರೋ ತಪಸ್ ರಾಯ್ ಅವರೇ, ನಾವು ಮತ್ತೆ ಟಾಟಾದೊಂದಿಗೆ ಮಾತನಾಡ್ತೀವಿ, ಅವ್ರನ್ನ ವಾಪಸ್ ತರೋಕೆ ನಮ್ಮಿಂದ ಏನೆಲ್ಲ ಸಾಧ್ಯವೋ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಓಪನ್ ಆಗಿ ಘೋಷಿಸಿದ್ದಾರೆ. ಇದೇ ಟೈಮ್ನಲ್ಲಿ L&T ಚೇರ್ಮನ್ SN ಸುಬ್ರಹ್ಮಣ್ಯನ್ ಕೂಡ ಬಂಗಾಳದಲ್ಲಿ ಮೆಗಾ ಇನ್ವೆಸ್ಟ್ಮೆಂಟ್ ಪ್ಲಾನ್ ಘೋಷಿಸಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಫೋಕಸ್ ಮಾಡ್ತಿರೋ ದೊಡ್ಡ ಕ್ಷೇತ್ರ ಅಂದ್ರೆ ಲಾಜಿಸ್ಟಿಕ್ಸ್ ಸೆಕ್ಟರ್. ಬಂಗಾಳದ ಜಿಯೋಗ್ರಫಿ ಮತ್ತು ಅದರ ಲೊಕೇಶನ್ ಇದೆಯಲ್ಲ, ಅದರ ಅತಿ ದೊಡ್ಡ ಶಕ್ತಿ. ಕೇವಲ ಒಂದು ರಾಜ್ಯ ಅಲ್ಲ, ಇಡೀ ನಮ್ಮ ನಾರ್ತ್ ಈಸ್ಟ್, ಭೂತಾನ್, ನೇಪಾಳ, ಇಡೀ ಸೌತ್ ಈಸ್ಟ್ ಏಷ್ಯಾಗೆ ಇರೋ ಗೇಟ್ ವೇ ಬಂಗಾಳ. ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಕೇಂದ್ರ ಸರ್ಕಾರ ಮ್ಯಾರಿಟೈಮ್ ಅಮೃತ್ ಕಾಲ್ ವಿಷನ್ 2047 ಅಡಿಯಲ್ಲಿ ಬರೋಬ್ಬರಿ 19,209 ಕೋಟಿ ರೂಪಾಯಿನ ಮ್ಯಾರಿಟೈಮ್ ಗ್ರೋತ್ ಪ್ಲಾನ್ ರೆಡಿ ಮಾಡಿದೆ. ಇದರ ಮೂಲಕ ಹಲ್ದಿಯಾ, ಖರಗ್ಪುರ ಮತ್ತು ದುರ್ಗಾಪುರ ಈ 3 ಸಿಟಿಗಳನ್ನ ಬಿಗ್ ಲೆವೆಲ್ನಲ್ಲಿ ಡೆವಲಪ್ ಮಾಡೋಕೆ ಹೆಜ್ಜೆ ಇಡ್ತಿದ್ದಾರೆ. ಹಲ್ದಿಯಾ ದೊಡ್ಡ ಪೋರ್ಟ್ ಸಿಟಿ, ಇಲ್ಲಿ ಪೆಟ್ರೋಕೆಮಿಕಲ್ಸ್ ಹಬ್ ಇವೆ. ಖರಗ್ಪುರ ದೊಡ್ಡ ರೈಲ್ವೆ ಜಂಕ್ಷನ್, ಇಲ್ಲಿ ಲಾಜಿಸ್ಟಿಕ್ಸ್ ಪಾರ್ಕ್ ಮಾಡೋಕೆ ಬೆಸ್ಟ್ ಜಾಗ. ಇನ್ನು ದುರ್ಗಾಪುರ ಸ್ಟೀಲ್ ಮತ್ತು ಹೆವಿ ಇಂಜಿನಿಯರಿಂಗ್ಗೆ ಫೇಮಸ್. ಈ 3 ಜಾಗಗಳಲ್ಲಿ ಬೃಹತ್ ಲಾಜಿಸ್ಟಿಕ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನು ಡೆವಲಪ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಇದರಿಂದ ಇಡೀ ಈಸ್ಟರ್ನ್ ಇಂಡಿಯಾದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಬಂಗಾಳಕ್ಕೆ ಸಿಗತ್ತೆ. ಹಾಗೆ ಭಾರತೀಯ ರೈಲ್ವೆಗೆ ಕೋಚ್ಗಳನ್ನು ಮಾಡಿಕೊಡೋ ಟಿಟಾಗರ್ ರೈಲ್ ಮ್ಯಾನುಫ್ಯಾಕ್ಚರಿಂಗು ಕೂಡ ಬೂಸ್ಟ್ ಸಿಗ್ತಾ ಇದೆ. ದೊಡ್ಡ ಮಟ್ಟದ ಸೆಮಿಕಂಡಕ್ಟರ್ ಪ್ಲಾಂಟ್ ಬಗ್ಗೆನೂ ಚರ್ಚೆಯಾಗ್ತಾ ಇದೆ. 2031 ಒಳಗಡೆ ಕೇವಲ ಈ ಪೋರ್ಟ್ ಪ್ರಾಜೆಕ್ಟ್ಗಳಿಂದಲೇ 62,500 ಯುವಕರಿಗೆ ಜಾಬ್ ಸಿಗೋ ನಿರೀಕ್ಷೆ ಇದೆ. ಸೊ ಸ್ನೇಹಿತರೆ, ಈ ರೀತಿ ಬಂಗಾಳದಲ್ಲಿ ದೊಡ್ಡ ಬದಲಾವಣೆಗೆ ಫೌಂಡೇಶನ್ ಹಾಕೋ ರೀತಿಯಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇವೆ. ಆದರೆ ರಿಸಲ್ಟ್ ಏನಾಗುತ್ತೆ ಆವಾಗ ಮತ್ತೊಮ್ಮೆ ಇದೆಲ್ಲ ಜಾರಿ ಆಗಿದೆಯಾ, ಇವೆಲ್ಲ ಘೋಷಣೆಗಳಲ್ಲಿ ಮಾತ್ರ ಉಳ್ಕೊಳ್ತಾ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಯ್ತಾ, ಅದನ್ನು ಆಮೇಲೆ ನೋಡೋಣ. ಸಂದರ್ಭ ಬಂದಾಗ ನೆಕ್ಸ್ಟ್ 3-4-5 ವರ್ಷಗಳಲ್ಲಿ ಅವಕಾಶ ಸಿಗುತ್ತೆ ಮತ್ತೊಮ್ಮೆ ಈ ಡೆಮೋಕ್ರಸಿಯಲ್ಲಿ ಇವ್ರನ್ನ ರಿವ್ಯೂ ಮಾಡೋಕೆ. ಆದರೆ ಆರಂಭದಲ್ಲಿ ಆ ಇಂಟೆಂಟ್ ಸದ್ಯಕ್ಕೆ ಕಾಣಿಸ್ತಾ ಇದೆ. ಯಾಕಂದರೆ ಇದು ದೊಡ್ಡ ಚೇಂಜ್. ಇದು ಬಂಗಾಳಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಹುತೇಕ ಪಾಲು ಕಮ್ಯುನಿಸ್ಟರು ಮತ್ತು TMC ಇವರೇ ಆಳಿದ್ದಾರೆ ಬಂಗಾಳವನ್ನಲ್ವಾ, ಹೆಚ್ಚಿನ ಭಾಗವನ್ನು. ಸೊ ಒಂದು ಟ್ರೆಂಡ್ ರಿವರ್ಸಲ್ ರೀತಿಯ ಒಂದು ಸನ್ನಿವೇಶದಲ್ಲಿ ಬಂಗಾಳ ಇದೆ. ಇದೇನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಇಡೀ ನಾರ್ತ್ ಈಸ್ಟ್, ಈ ಭಾರತ ನೋಡಿ ಈಗ ಎಲ್ಲ ಈ ಸೈಡ್ ಇದೆ ಅಲ್ವಾ, ಉತ್ತರದಲ್ಲಿ, ದಕ್ಷಿಣದಲ್ಲಿ ಓಕೆ ಚೆನ್ನೈ ಇದೆ, ವಿಶಾಖಪಟ್ಟಣಂ ಇದೆ, ಈ ಕಡೆ ಮುಂಬೈ ಇದೆ, ಈ ಕಡೆ ಗೋವಾ ಇದೆ, ಮಂಗಳೂರು, ಬೆಂಗಳೂರೆಲ್ಲ ಇದೆ ಕರೆಕ್ಟ್. ನಾರ್ತ್ ಅಂತ ಹೋದಾಗ ನಿಮಗೆ
ಆ ಕಡೆ ಏನೂ ಇಲ್ಲ. ನಾರ್ತ್ ಈಸ್ಟ್ನಲ್ಲಿ ಆರ್ಥಿಕ ಚಟುವಟಿಕೆ ಇಲ್ಲ, ಜಾಬ್ಸ್ ಇಲ್ಲ, ಎಂಥ ಜಾಗ ಅದು. ಬಂಗಾಳ ಎದ್ನಿಲ್ತು ಅಂತ ಹೇಳಿದ್ರೆ, ಕೋಲ್ಕತ್ತಾ ಎದ್ನಿಲ್ತು ಅಂತ ಹೇಳಿದ್ರೆ ಇಡೀ ಆ ಪ್ರದೇಶಕ್ಕೇನೆ ಊಟ ಕೊಡೋ ತಾಕತ್ತಿರೋ ರಾಜ್ಯ ಅದು. ಸೊ ಒಳ್ಳೇದಾಗಲಿ ಅಂತ ನಾವು ಕೂಡ ಹಾರೈಸೋಣ. ಯಾಕಂದರೆ ಪ್ರತಿ ರಾಜ್ಯಕ್ಕೆ ಒಳ್ಳೇದಾದರೆ ದೇಶಕ್ಕೆ ಒಳ್ಳೇದಾಗುತ್ತೆ ಅಲ್ಟಿಮೇಟ್ಲಿ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಗಲೇ ಹೇಳಿದಾಗೆ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.